ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಗೀತಾ ನಿಂಗನಗೌಡ. ಇವತ್ತಿನ ಒಂದು ಶುಭೋದಯ ನೋಡಿ, ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ಒಂದು ಶುಭೋದಯ ನೋಡಿ, ಸ್ವಾತಂತ್ರ್ಯ ಅಂತಕ್ಕಂಥದ್ದು. ಹಾಗಾದರೆ ಇವತ್ತು ನಾವೆಲ್ಲರೂ ಏನು ಮಾಡ್ತಾ ಇದ್ದೇವೆ, ಸ್ವತಂತ್ರ ದಿನಾಚರಣೆಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರಿಗೂ ಮೊದಲನೇದಾಗಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್. ಸ್ವತಂತ್ರ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಇವತ್ತೊಂದಿನ ಮಾತ್ರ ಸ್ವತಂತ್ರ ದಿನಾಚರಣೆಯನ್ನು ಸೆಲೆಬ್ರೇಟ್ ಮಾಡೋದು ನಾವೆಲ್ಲ ನಿಜವಾಗಿರ್ತಕ್ಕಂಥ ಮಾತಲ್ಲ. ಯಾಕಂತಂದರೆ ನೋಡಿರಿ, ಈ ಒಂದು ದಿನವನ್ನು ಪ್ರತಿದಿನವೂ ಸಹಿತ ನಾವು ಸೆಲೆಬ್ರೇಟ್ ಮಾಡಬೇಕಾಗ್ತದೆ. ಯಾಕಂದ್ರೆ ಅಂಥ ಒಂದು ಮಹತ್ವವಾಗಿರ್ತಕ್ಕಂಥ ಒಂದು ಏನಪ್ಪ ಅಂದ್ರೆ ಬಿಡುವನ್ನು ಅಂದ್ರೆ ನಮಗೆ ಅವಕಾಶವನ್ನು ಏನು ಮಾಡಿದ್ದಾರೆ ಅಂತಂದ್ರೆ ನಮ್ಮ ಹಿರಿಯರು ಕೊಟ್ಟು ಹೋಗಿರ್ತಕ್ಕಂಥದ್ದು ನೋಡಿರಿ. ಅದರ ಒಂದು ಮಹತ್ವವನ್ನು ತಿಳಿದಾಗ ಏನಾಗ್ತೈತೆ ಅಂತಂದ್ರೆ ಇಲ್ಲಿ ಅದರ ಒಂದು ಅರಿವು ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ನೋಡಿರಿ. ನಮ್ಮನ್ನು ಒಂದು 4 ದಿನ ರೂಮಲ್ಲಿ ಕೂಡ ಹಾಕ್ತಾ ಯಾರಾದರೂ ನೋಡಿರಿ, ನಮ್ಮನ್ನು ಬಂಧಿಸಿದಾಗ ಅದರ ಒಂದು ಅನುಭವ ನಮಗೆ ಆಗ್ತೈತಿ. ಸೊ ಅಂಥ ಒಂದು ಬಂಧನದಿಂದ ನಮ್ಮನ್ನು ಬ್ರಿಟಿಷರಿಂದ ಬಿಡುಗಡೆಗೊಳಿಸಿ ನಮಗೇನು ಬೇಕು, ನಾವು ಯಾವ ರೀತಿ ಜೀವನ ಮಾಡಬೇಕು, ನಮ್ಮ ಒಂದು ಖುಷಿ ಸಂತೋಷಕ್ಕೋಸ್ಕರ ನಾವು ಯಾವ ರೀತಿ ಬದುಕಬೇಕು ಅಂತಕ್ಕಂಥದ್ದನ್ನು ನಮಗಾಗಿ ಕೊಟ್ಟಿರ್ತಕ್ಕಂಥ ಒಂದು ಸ್ವಾತಂತ್ರ್ಯ ಅಂತಕ್ಕಂಥದ್ದು ಬಹಳ ಮಹತ್ವವಾಗಿರ್ತಕ್ಕಂಥದ್ದು ನೋಡ್ರಿ. ಸುಲಭದ ಮಾತಲ್ಲ. ಸಾಕಷ್ಟು ಒಂದು ಸ್ವತಂತ್ರ ಹೋರಾಟಗಾರರು ಹಗಲಿರುಳು ಶ್ರಮಿಸಿ ಮನೆ ಮಠ ಅಂದೇನೆ ನಮ್ಮ ಸ್ವತಂತ್ರವನ್ನು ತಂದುಕೊಟ್ರು. ಸೊ ಅಂಥ ಸ್ವತಂತ್ರವನ್ನು ನಾವು ಇವತ್ತು ಯಾವ ರೀತಿ ನಾವು ಸ್ವೇಚ್ಛೆಯಿಂದ ಅದನ್ನು ಬಳಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಇಲ್ಲಿ ಒಂದು ಇಂಪಾರ್ಟೆನ್ಸನ್ನು ಕೊಡ್ತಾನೆ ಇಲ್ಲ. ಯಾಕಂತ ಹೇಳಿದ್ರೆ ನೋಡಿರಿ, ಸ್ವತಂತ್ರ ಅಂತಕ್ಕಂಥದ್ದು ನಮಗೆ ಸಿಕ್ಕ ಮೇಲೆ ನಾವೇನು ಮಾಡಬೇಕು, ಸ್ವತಂತ್ರದ ಒಂದು ರೀತಿ ನೀತಿಗಳನ್ನು ಅದರ ಒಂದು ರೂಲ್ಸನ್ನು ಫಾಲೋ ಅಪ್ ಮಾಡಬೇಕಾಗ್ತದೆ. ಹಾಗಾದ್ರೆ ಆ ಸ್ವಾತಂತ್ರ್ಯ ಅಂತಕ್ಕಂಥದ್ದನ್ನು ಬೇಕಾಬಿಟ್ಟು ಉಪಯೋಗ ಮಾಡ್ತಕ್ಕಂಥದ್ದಲ್ಲ. ನನಗೆ ಸ್ವತಂತ್ರ ಸಿಕ್ಕೈತಿ ಅಂಥೇಳಿ ನನ್ನ ಒಂದು ಇಚ್ಛೆಗೆ, ನನ್ನ ಇಚ್ಛೆಗೆ ಸ್ವತಂತ್ರವನ್ನು ಬಳಸ್ತಕ್ಕಂಥದ್ದಲ್ಲ. ಹಾಗಾದರೆ ಸ್ವತಂತ್ರ ಅಂತಕ್ಕಂಥದ್ದನ್ನು ಯಾವ ರೀತಿ ಬಳಸಬೇಕು, ಸಮಾಜದ ಅಭಿವೃದ್ಧಿಗೋಸ್ಕರ ನನ್ನನ್ನು ತೆಗೆದುಕೊಂಡು ಅಂದರೆ ನನ್ನ ಜೊತೆಗೆ ಸಮಾಜದ ಅಭಿವೃದ್ಧಿಗೋಸ್ಕರ ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು, ಸಮಾಜದ ಒಂದು ರೀತಿ ನೀತಿಗಳನ್ನು ನಾನು ಸಹಿತ ಏನು ಮಾಡಬೇಕು, ಅಳವಡಿಸ್ಕೊಂಡು ಏನು ಮಾಡಬೇಕು, ನನ್ನ ಒಂದು ಸ್ವತಂತ್ರವನ್ನು ಉಪಯೋಗಿಸ್ಬೇಕಾಗ್ತದೆ. ಹಾಗೆ ಅದೇ ರೀತಿ ಇರ್ತಕ್ಕಂಥ ನಾವು ಜವಾಬ್ದಾರಿಯುತವಾಗಿರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥ ನಾವುಗಳು ಏನು ಮಾಡಬೇಕು ಅಂದರೆ ಆ ಒಂದು ಸ್ವತಂತ್ರವನ್ನು ನಿಜವಾದ ರೀತಿಯಲ್ಲಿ ಬಳಸಿದ್ದೇ ಆಗಲಿ. ಅಂದರೆ ನೋಡಿ, ಸ್ವತಂತ್ರ ಸಿಕ್ಕ ನಂತರ ನಮ್ಗೆ ಅನೇಕ ಒಂದು ರೂಲ್ಸು ರೆಗ್ಯುಲೇಷನ್ಸ್ಗಳು ಬಂದು ಅದರಂದ್ರೆ ಈ ಸಂವಿಧಾನದ ಮೂಲಕ ಬಂದಿರತಕ್ಕಂಥದ್ದು. ಹಾಗಾದ್ರೆ ಆ ಸಂವಿಧಾನ ಅಂತಕ್ಕಂಥ ಮಹಾ ಒಂದು ಏನಪ್ಪ ಬ್ರಹ್ಮಾಂಡವನ್ನು ನಮಗೇನು ಮಾಡಿದರು ಅಂತಂದ್ರೆ ಇಲ್ಲಿ ಕೊಟ್ಟು ಹೋಗಿರ್ತಕ್ಕಂಥದ್ದು ನೋಡ್ರಿ. ಆ ಸಂವಿಧಾನ ಇದ್ದಿದ್ದಕ್ಕೆ ಇವತ್ತೇನಾಗಿದ್ದೇವೆ ಅಂತ ಹೇಳಿದ್ರೆ ನಾವೆಲ್ಲರೂ ಒಂದು ಸುಲಲಿತವಾಗಿ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಸೊ ಅದರ ಮಾರ್ಗದರ್ಶನದಿಂದಲೇ ನಮ್ಮ ಒಂದು ಅಭಿವೃದ್ಧಿ ಕಾಣ್ತಾ ಇದ್ದೇವೆ. ಅದಕ್ಕಾಗಿ ಆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಸಿಕ್ಕ ಮೇಲೆ ಇಷ್ಟೆಲ್ಲ ನಮ್ಮ ಒಂದು ಅಭಿವೃದ್ಧಿ ಸಾಧ್ಯ ಆಯಿತು. ಸೊ ಅಂಥ ಸ್ವತಂತ್ರವನ್ನು ನಾವು ಮರಿಬಾರ್ದು. ಈ ಸ್ವತಂತ್ರವನ್ನು ಉಳಿಸ್ಕೊಂಡು ಹೋಗಬೇಕಾದ್ರೆ ಮೊದಲಿಗೆ ನಮ್ಮ ಎಲ್ಲ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸ್ಬೇಕಾಗ್ತದೆ. ಹಾಗಾದರೆ ಎಲ್ಲ ಒಂದು ಯುವಕರು ಆಮೇಲೆ ಮಕ್ಕಳು ಏನಾಗಬೇಕು ಅಂದರೆ ಇಲ್ಲಿ ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನು ಹೊಂದಬೇಕು. ಅಂದಾಗ ಮಾತ್ರ ಇಲ್ಲಿ ದೇಶದ ಪ್ರಗತಿ ಸಾಧ್ಯ ಆಗ್ತದೆ ನೋಡ್ರಿ. ಶಿಕ್ಷಣದ ಅರಿವು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಒಬ್ಬ ಕಲಿತಕ್ಕಂಥ ವಿದ್ಯಾರ್ಥಿ ಏನು ಮಾಡ್ತಾನೆ ಅಂದ್ರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕನಾಗ್ತಾನೆ. ಸೊ ಇಲ್ಲಿ ಒಂದು ಹೆಣ್ಣು ಮನೆಯೊಳಗೆ ಕಲ್ತರು ಏನು ಮಾಡ್ತಾಳೆ ಅಂತಂದರೆ ಇಡೀ ಮನೆಯನ್ನು ಏನು ಮಾಡ್ತಾಳೆ ಆಕಿ ಇಲ್ಲಿ ಅಕ್ಷರಧಾಮವನ್ನಾಗಿ ಮಾಡ್ತಾಳೆ. ಇವೆಲ್ಲ ಮಾತು ಸತ್ಯವಾಗಿರ್ತಕ್ಕಂಥವು. ಹಾಗಾದ್ರೆ ಈ ಸ್ವತಂತ್ರವನ್ನು ನಾವು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ನಾವು ಕೆಲವೊಂದಿಷ್ಟು ಈ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲೇಬೇಕಾಗ್ತದೆ. ಈಗ ನೋಡ್ರಿ, ಇವೆಲ್ಲ ಏನು ತಲೆ ಮೇಲೆ ಭಾರ ಆಗಿರ್ತಕ್ಕಂಥ ಕೆಲಸಗಳಲ್ಲ. ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು, ಶಾಲೆಯಿಂದ ಹೊರಗೋಗಿರ್ತಕ್ಕಂಥ ಮಕ್ಕಳನ್ನು ಶಾಲೆಗೆ ಸೇರ್ತಕ್ಕಂಥದ್ದು, ಹಾಗಾದ್ರೆ ತಿಳುವಳಿಕೆಯನ್ನು ಮೂಡಿಸ್ತಕ್ಕಂಥದ್ದು, ಇವೆಲ್ಲವನ್ನು ನಾವು ಏನಪ್ಪ ಅಂದರೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವ್ರು ಮಾಡಬೇಕಾಗ್ತೈತಿ. ಹಾಗಾದರೆ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವ್ರು ಅಷ್ಟೇ ಆ ಕೆಲಸವನ್ನು ಮಾಡಬೇಕಾ ಇಲ್ಲ. ಹಾಗಾದರೆ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನವೇ ಬೇಕು ಅಂತೇನಿಲ್ಲ. ಆ ಒಂದು ಜವಾಬ್ದಾರಿಯುತ ಸ್ಥಾನ ಇಲ್ಲದೇ ಇದ್ದರೂ ಸಹಿತ ಆ ಒಂದು ಏನಪ್ಪ ಅಂತಂದ್ರೆ ಆ ಒಂದು ರೆಪ್ಯೂಟೆಡ್ ಪ್ಲೇಸ್ ಇಲ್ಲದೇ ಇದ್ದರೂ ಸಹಿತ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ನಾವು ಆ್ಯಸ್ ಎ ಕಾಮನ್ ಮ್ಯಾನ್ ಆಗಿ ಪಬ್ಲಿಕ್ಕಾಗಿ ನಾವು ಸಹಿತ ಜನಸೇವೆಯನ್ನು ಮಾಡ್ಬೋದು. ಸೊ ಅದಕ್ಕಾಗಿ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ನಮ್ಮ ಪುನೀತ್ ರಾಜ್ಕುಮಾರ್ ಅವರು, ದಿವಂಗತ ಪುನೀತ್ ರಾಜ್ಕುಮಾರ್ ಅವರನ್ನು ನೀವು ನೋಡಿರ್ಬೋದು. ನೋಡಿ, ಸಾಕಷ್ಟು ಸಮಾಜ ಸೇವೆಗಳನ್ನು ಮಾಡಿದರು. ಇಂಥ ಸೇವೆಯನ್ನು ಮಾಡಿಲ್ಲ ಅಂತಿಲ್ಲ ನೋಡ್ರಿ. ಎಷ್ಟೋ ಅನಾಥಾಶ್ರಮಗಳನ್ನು ಕಟ್ಟಿದ್ದಾರೆ. ಅವರೆಲ್ಲರೂ ನೋಡ್ರಿ ಯಾವುದೋ ಒಂದು ಫಂಡಿಗೋಸ್ಕರ ಕಾಯ್ತಾ ಕೂಡಲಿಲ್ಲ. ಯಾವುದೋ ಒಂದು ದುಡ್ಡು ಬರ್ತೈತಿ ಅಂತೇಳಿ ಅದರಿಂದ ನಾನು ಇದನ್ನು ಮಾಡ್ತೇನೆ ಅಂತ ಹೇಳಲಿಲ್ಲ. ಸೊ ಸ್ವತಃ ದುಡ್ಡಿರ್ತಕ್ಕಂಥ ಒಂದು ತಮ್ಮ ಒಂದು ಶ್ರಮದ ಮೇಲೆ ಸಮಾಜ ಸೇವೆಯನ್ನು ಮಾಡಿದರು. ಈ ರೀತಿ ನಾವು ಸಹಿತ ಯಾವುದೇ ಒಂದು ಊಹಾಪೋಹ ಅಥವಾ ಆಸೆಗೆ ಬಲಿಯಾಗದೆ ನಮ್ಮ ಒಂದು ಸ್ವ ಇಚ್ಛೆಯಿಂದ
ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಬಳಸ್ಕೊಂಡು ಸಮಾಜ ಸೇವೆಯನ್ನು ಮಾಡಬೇಕು ಅಂತ ಹೇಳ್ತೀನಿ. ಸೊ ಈ ರೀತಿಯಾಗಿ ಸ್ವಾತಂತ್ರ್ಯವನ್ನು ನಾವೆಲ್ಲರೂ ಉಪಯೋಗಿಸ್ಕೊಂಡು ಆ ಸ್ವಾತಂತ್ರ್ಯದ ಮಹತ್ವವನ್ನು ಪ್ರತಿಯೊಬ್ಬರಿಗೂ ಸಾರ್ತಾ ಪ್ರತಿದಿನವೂ ಸಹಿತ ಇಂಡಿಪೆಂಡೆನ್ಸ್ ಡೇಯನ್ನು ನಾವು ಆಚರಿಸಬೇಕು. ಅಂದಾಗ ನಾವು ಭಾರತೀಯರು ಇಲ್ಲಿ ಸ್ವಾತಂತ್ರ್ಯವನ್ನು ಪಡೆದಿದ್ದಕ್ಕೆ ಸಾರ್ಥಕತೆಯನ್ನು ಹೊಂದ್ತೀವಿ ಅಂತ ಹೇಳ್ತಾ ಮತ್ತೊಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ತೆ.